ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಮತ್ತೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಇವತ್ತೊಂದು ಕುಕಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ಈಸಿಯಾಗಿ ನಾನು ಯಾವ ರೀತಿ ಮಾಡ್ತೀನಿ ಆ ರೀತಿ ಗೀ ರೈಸ್ ಮತ್ತೆ ಆಲೂ ಕರಿ ತರ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂಥದ್ದು ಆಲೂ ಕರಿ. ಇದಕ್ಕೆ ಪನ್ನೀರು ಕೂಡ ಆಡ್ ಮಾಡ್ಕೊಬಹುದು, ಆದ್ರೆ ನಾನು ಪನ್ನೀರ್ ಇಲ್ಲ, ಸೊ ಅದರಿಂದ ಬರೀ ಆಲೂಗೆಡ್ಡೆ ಮತ್ತೆ ಬಟಾಣಿ ಇದಿಷ್ಟು ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಬಹುದು, ಏನು ಮಸಾಲ ರುಬ್ಬಂಗಿಲ್ಲ, ಏನು ಇಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಕಂದ್ರೆ ಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು. ನಾನು ತುಂಬಾ ದಿವಸ ಆಯ್ತು, ಸದ್ಯಕ್ಕೆ ಇವಾಗ ರೀಸೆಂಟ್ ಆಗಿ ಮಾಡಿರ್ನಿಲ್ಲ, ಯಾವತ್ತೊಂದ್ಸಲಿ ತೋರಿಸಿದೆ, ಆದ್ರೆ ರೆಸಿಪಿನ ನಾನು ಆಡ್ ಮಾಡಿರಲಿಲ್ಲ. ಅವತ್ತೇ ಫಸ್ಟ್ ನಾನು ಈ ತರ ಒಂದು ಆಲೂ ಕರಿನ ಮಾಡಿದ್ದು, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಈಸಿಯಾಗಿ ಮಾಡ್ಕೊಬೋದಾಗಿತ್ತು. ಆಮೇಲೆ ಏನು ಮಸಾಲೆ ಎಲ್ಲ ರುಬ್ಬಿ ಮಾಡೋ ಅವಶ್ಯಕತೆ ಇರ್ನಿಲ್ವಲ್ಲ, ಸೊ ಅದರಿಂದ ಸರಿ ನಿಮ್ಗೂ ತೋರ್ಸೋಣ, ನಿಮ್ಗೂ ಯೂಸ್ ಆಗತ್ತೆ. ಪಟ್ ಅಂತ ಯಾವಾಗಾದ್ರೂ ಯಾರಾದ್ರೂ ಬಂದ್ರು ಅಂತ ಅಂದ್ರೆ, ಅಥವಾ ಮನೇಲೇನೆ ನೈಟು ಈ ತರ ಏನಾದ್ರು ಅನ್ನ ಸಾಂಬಾರ್ ತಿಂದು ತಿಂದು ಬೋರ್ ಆಗಿರತ್ತೆ ನೋಡಿ, ಆವಾಗ ಈ ತರ ಗೀ ರೈಸ್ ಮತ್ತೆ ಕರಿನ ಮಾಡ್ಕೊಂಡ್ರೆ ತಿಂದ್ರೆ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಿಮ್ಗೂ ತೋರಿಸ್ತೀನಿ. ರೆಸಿಪಿನ ನೀವು ಒಂದ್ಸಲಿ ಟ್ರೈ ಮಾಡಬೇಕು. ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಇವಾಗ ನಾನೆಲ್ಲ ಚಾಪ್ ಮಾಡಿ ಇಟ್ಟು ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸುಮ್ಮನೆ ಲೆಂತಿ ಆಗ್ಬಿಡುತ್ತೆ ವಿಡಿಯೋಸ್ ಅಂದ್ಬಿಟ್ಟು ಎಲ್ಲ ಚಾಪ್ ಮಾಡ್ಕೊಂಡಿದ್ದೀನಿ. ಇದು ಪೊಟ್ಯಾಟೊ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು 5 ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೆ, ಒಂದು 3-4 ವಿಜಿಲ್ ಬೇಯಿಸ್ಕೊಂಡಿದ್ದೆ. ಒಂದ್ ಮೂರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ 2ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕುವಂಥದ್ದು. ಸ್ವಲ್ಪ ತಿಕ್ಕಾಗಿ ಬರ್ಬೇಕಲ್ವಾ ಗ್ರೇವಿ, ಆದ್ರಿಂದ ಇವಾಗ ಪಟಪಟ ಅಂತ ಹೇಗ್ ಮಾಡ್ತೀನಿ ಅನ್ನೋದನ್ನ ನೋಡಿ ಒಂದ್ಸಲಿ ಟ್ರೈ ಮಾಡಿ ನನ್ಗೆ ಹೇಳ್ಬೇಕು. ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸರಿ, ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಮನೇಲಂತೂ ಮ್ಯಾಂಗೋ ಮ್ಯಾಂಗೋ ಮ್ಯಾಂಗೋ. ಎಷ್ಟು ಜನಕ್ಕೆ ಮ್ಯಾಂಗೋ ಇಷ್ಟ ಆಗಲ್ಲ? ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಬ್ಬೊಬ್ರಿಗೆ ಮ್ಯಾಂಗೋ ಇಷ್ಟ ಆಗಲ್ಲ ಅಂತವ್ರು ಕಾಮೆಂಟ್ ಮಾಡಿ. ಎಷ್ಟು ಜನಕ್ಕೆ ಮ್ಯಾಂಗೋ ಇಷ್ಟ ಕಾಮೆಂಟ್ ಮಾಡಿ. ಎಷ್ಟು ಜನ ಮ್ಯಾಂಗೋ ದಿನ ಎಷ್ಟೆಷ್ಟು ತಿಂತೀರಾ, ಈ ಸೀಸನ್ ನಲ್ಲಿ ಎಷ್ಟು ಜನ ತಿಂದೇ ಇಲ್ಲ ಇನ್ನು ಅಂತ ಕಾಮೆಂಟ್ ಮಾಡಿ. ಸರಿ, ಇವಾಗ ವಿಡಿಯೋ ಜಾಸ್ತಿ ಲೆಂತಿ ಆಗ್ಬಿಡತ್ತೆ, ಸ್ಟಾರ್ಟ್ ಮಾಡೋಣ. ಕ್ವಿಕ್ ಆಗಿ ಮಾಡ್ತೀನಿ, ಸರಿ ತೋರಿಸ್ತೀನಿ ಬನ್ನಿ. ಇದಕ್ಕೆ ನಾನು ಫಸ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಮತ್ತೆ ತುಪ್ಪನೂ ಕೂಡ ಅಷ್ಟೇನೆ, ಒಂದು 2-3 ಟೇಬಲ್ ಸ್ಪೂನ್ ಹಾಕೊಬಹುದು. ಇಲ್ಲ ಅಂದ್ರೆ ತುಪ್ಪ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನಾನು 2 ಚಮಚ ಹಾಕಿದ್ದೀನಿ ಅಷ್ಟೇನೆ. ನನಗೆ ಇಷ್ಟ ಆಗುತ್ತೆ, ಬಟ್ ನಮ್ಮ ಮನೇಲೂ ಇಷ್ಟ ಆಗುತ್ತೆ, ಅದರಿಂದ ನಾನು ಹಾಕ್ತಾ ಇರೋದು. ಮತ್ತೆ ಪಲಾವ್ ಸ್ಪೈಸಸ್ ಹಾಕೋತಾ ಇದ್ದೀನಿ. ಯಾವ್ದ್ಯಾವ್ದಿದೆ ಪಲಾವ್ ಸ್ಪೈಸಸ್ ಅದನ್ನ ಹಾಕೊಬಹುದು, ಅದು ಇದು ಅಂತ ಏನಿಲ್ಲ. ನಾನು 1-2 ಸ್ಟಾರ್ ಹೂವು ಬರುತ್ತೆ ನೋಡಿ, ಅದು ಮತ್ತೆ 1-2 ಲವಂಗ, ಮತ್ತೆ ಸ್ವಲ್ಪ ಚಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಹಾಕಬೇಕು. ಹಸಿಮೆಣಸಿನ್ಕಾಯಿ ಅಲ್ಲ, ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೊಂತ ಇದ್ದೀನಿ. ಚಿಕ್ಕದಾದ್ರೆ 2 ಹಾಕೊಬಹುದು, ತುಂಬಾ ದೊಡ್ಡದಾದ್ರೆ 1 ಹಾಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವಾಗ್ಲೂ ಅಷ್ಟೇ, ಏನೇ ಅಡಿಗೆ ಮಾಡಿದ್ರು ಎಷ್ಟು ಚೆನ್ನಾಗಿ ತರಕಾರಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ನಮ್ಗೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಏನೋ ಬೇಂತಿ ಮಾಡ್ಬಿಡೋದು, ಅರ್ಧಂಬರ್ಧ ಬೇಯಿಸ್ಬಿಟ್ಟು ಏನೇನೋ ಒಂದ್ ಮಾಡ್ಬಿಟ್ರೆ ಆ ತರ ಆದ್ರೆ ಚೆನ್ನಾಗ್ ಆಗೋದಿಲ್ಲ. ಮತ್ತೆ ಇನ್ನೊಂದು ಏನಪ್ಪಾ ಪ್ರಾಬ್ಲಮ್ ಅಂದ್ರೆ, ಏನು ಕ್ಯಾಮ್ರಾ ಫಿಕ್ಸ್ ಮಾಡೋದೇನೆ ಒಂದು ದೊಡ್ಡ ತಲೆನೋವು. ಕ್ಯಾಮ್ರಾ ಫಿಕ್ಸ್ ಮಾಡಕ್ಕೇನೆ
ಎಲ್ಲೂ ಕರೆಕ್ಟಾಗಿ ಫೇಸ್ ಕಾಣಿಸ್ತಾ ಇಲ್ಲ. ಅದೇನ್ ಮಾಡೋದು ಗೊತ್ತಿಲ್ಲ. ಸುಮ್ಮನೆ ಕೈಯಲ್ಲಿ ಇಟ್ಕೊಂಡ್ ಮಾಡ್ಬೇಕು, ಇಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಮಾಡಿದ್ರೆ ಸರಿ ಹೋಗುತ್ತೆ. ಬಟ್ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಎಲ್ಲೋ ಆಚೆ ಹೋಗಿದ್ದಾರೆ ಅವರು. ಸ್ವಲ್ಪ ಏನೋ ಗಾಡಿ ಏನೋ ಇದಾಗ್ತಾ ಇಲ್ಲ ಅಂದ್ಬಿಟ್ಟು, ರೆಡಿ ಆಗಿರ್ಲಿಲ್ಲ ಅಂದ್ಬಿಟ್ಟು, ಏನೋ ಆರನ್ ಏನೋ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವಾಗ ಫ್ರೈ ಮಾಡ್ತಾ ಇದ್ದೀನಿ. ಇದೊಂದು ಪ್ರಾಬ್ಲಮ್ ಗೈಸ್, ಇಲ್ಲೆಲ್ಲೂ ಸ್ಟಿಕ್ ಮಾಡೋದಕ್ಕೆ ಅಷ್ಟು ಪರ್ಫೆಕ್ಟ್ ಜಾಗನೇ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಮಾಡಿದ್ರು ತಲೆ ಕಾಣಿಸುತ್ತೆ, ಇಲ್ಲ ಅಂದ್ರೆ ಅರ್ಧ ತಲೆ ಕಾಣಿಸುತ್ತೆ, ಇಲ್ಲಾಂದ್ರೆ ನೀಟಾಗಿ ಕಾಣಿಸಲ್ಲ. ತಲೆ ಕಾಣಿಸಿದ್ರೆ ಅಡ್ಗೆ ಮಾಡೋದು ಕಾಣಿಸಲ್ಲ, ಅಡ್ಗೆ ಮಾಡಿದ್ರೆ ತಲೆ ಕಾಣಿಸಲ್ಲ. ಈ ತರ ಆಗ್ಬಿಟ್ಟೈತೆ. ಓ ಕತೆ. ನಾನು ಅನ್ಕೊಂತೀನಿ ಬ್ಲಾಗ್ ಅಲ್ಲಿ ಜಾಸ್ತಿ ಮಾತಾಡೋದು, ಸ್ವಲ್ಪ ಮಾತಾಡ್ಕೊಂಡು ಬ್ಲಾಗ್ ನ ಮಾಡೋಣ, ವಾಯ್ಸ್ ಓವರ್ ಕೊಡೋದು ಬೇಡ ಅಂತ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ವಾಯ್ಸ್ ಓವರ್ ಕೊಡೋದ್ಕಿಂತ ನಾವು ನಾರ್ಮಲ್ ಆಗಿ ಮಾತಾಡ್ಕೊಂಡು ಮಾಡಿದ್ರೆ ಎಡಿಟಿಂಗ್ ತುಂಬಾನೇ ಈಸಿ ಆಗುತ್ತೆ. ಅಷ್ಟೊಂದೇನು ಇದಾಗೋದಿಲ್ಲ, ಕಷ್ಟ ಆಗೋದಿಲ್ಲ. ಬಟ್ ವಾಯ್ಸ್ ಓವರ್ ಕೊಟ್ರು ಮಾಡ್ಬೋದು. ಬಟ್ ಆದ್ರೆ ಇದು ತುಂಬಾನೇ ಈಸಿ ಆಗುತ್ತೆ. ಎಲ್ಲಾನು ಒಂದ್ ಕಡೆಗೆ ಹಾಕ್ಬಿಟ್ಟು ಪಟ್ ಅಂತ ಎಡಿಟ್ ಮಾಡ್ಬಿಡ್ಬೋದು. ನೋಡೋಣ, ಟ್ರೈ ಮಾಡ್ತೀನಿ. ಆದಷ್ಟು ಮಾತಾಡಕ್ಕೂ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಒಂದೊಂದ್ಸತಿ ವಾಯ್ಸ್ ಅದು ಸರಿಯಾಗಿ ಕೇಳಿಸ್ತಾ ಇರಲ್ಲ, ಮತ್ತೆ ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ. ಅದರಿಂದ ಕೆಲವೊಂದಕ್ಕೆ ವಾಯ್ಸ್ ಓವರ್ ಕೊಡ್ಲೇಬೇಕು. ಇವಾಗ ಇದು ಫ್ರೈ ಆಯ್ತು. ಇದಕ್ಕೆ ಟೊಮೆಟೊ ಸಾರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೋಣ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಮನೇಲಿ ಮಾಡಿದ್ರು ಹಾಕೊಬೋದು. ಸದ್ಯಕ್ಕೆ ಮನೇಲಿ ಮಾಡಿರೋದು ಇರ್ನಿಲ್ಲ, ನಾನು ಮನೇಲಿ ಮಾಡೇ ಇಲ್ಲ. ಮಾಡ್ಬೇಕು ಅಂತ ಅನ್ಕೋತೀನಿ, ಬಟ್ ಮಾಡೋಕ್ಕಾಗಿಲ್ಲ. ಔಟ್ಸೈಡ್ ಇಂದ ತರೋದನ್ನೇ ಹಾಕ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಸ್ಮೆಲ್ ಇದೇನಿದೆ, ಹಸಿ ಸ್ಮೆಲ್ ಏನಿದೆ ಅದು ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಒಂದ್ 2 ನಿಮಿಷ ಅಷ್ಟೇನೆ, ಬೇಗ ಇದು ಫ್ರೈ ಆಗ್ಬಿಡುತ್ತೆ. ಇದಕ್ಕೆ ಇವಾಗ ಟೊಮೆಟೊನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಚಿಕ್ಕದು ಒಂದ್ 4-5 ತಗೊಂಡಿದ್ದೀನಿ. ತುಂಬಾ ನಿಂಬೆಹಣ್ಣು ಸೈಜ್ ಇರುತ್ತೆ ಆ ತರದ್ದು ಇದು. ನೀವು ಒಂದ್ 3 ಹಾಕಿದ್ರೆ ಸಾಕು. ಇದು ಅಷ್ಟೇನೆ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಮತ್ತೆ ಒಂದ್ ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟು ಹಾಕಿ ಇದು ಚೆನ್ನಾಗಿ ಬೇಯಬೇಕು. ಬೇಯೋ ತನಕ ನಾವು ಮಿಕ್ಕಿದ್ದು ನೋಡೋಣ ಏನ್ ಮಾಡೋಣ ಅಂತ. ಇಲ್ಲಾಂದ್ರೆ ಪಕ್ಕದಲ್ಲಿ ಗೀ ರೈಸ್ ಮಾಡಕ್ಕಾದ್ರೂ ಇಡೋಣ. ಒಂದ್ ಸ್ವಲ್ಪ ಅರಿಶಿನ, 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂತ ಇದ್ದೀನಿ. ಅರಿಶಿನ ಇದೆಲ್ಲ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅದರಿಂದ. ಸೊ ಇದು ಚೆನ್ನಾಗಿ ಸ್ವಲ್ಪ ಬೇಯಲಿ, ಅಲ್ಲಿ ತನಕ ಈಗ ಪಕ್ಕದಲ್ಲಿ ಗೀ ರೈಸ್ ಮಾಡಕ್ ಇಡೋಣ. ಇದಕ್ಕೆ ಇವಾಗ ಸ್ವಲ್ಪ ಬಟಾಣಿನ ಹಾಕೋತಾ ಇದ್ದೀನಿ, 1/4 ಕಪ್ ಆಗುವಷ್ಟು. ಇದು ಇವಾಗ ಚೆನ್ನಾಗಿ ಇದ್ರಲ್ಲೇನೆ ಬೇಯಲಿ. ಇದು ಹಸಿ ಬಟಾಣಿ. ಇದು ಹಸಿ ಬಟಾಣಿ ಇಲ್ಲ ಅಂದ್ರೆ ನಾರ್ಮಲ್ ಬಟಾಣಿ ಇರುತ್ತೆ ನೋಡಿ, ಅದನ್ನ ನೆನೆಸಿ ಬೇಯಿಸಿ ಹಾಕೊಬೇಕಾಗುತ್ತೆ. ಇಲ್ಲಿ ನಮ್ಮ ಮನೇಲಿ ಹಸಿ ಬಟಾಣಿ ಇತ್ತು, ಅದಕ್ಕೆ ಇದನ್ನೇ ಹಾಕ್ತಾ ಇದ್ದೀನಿ. ಇವಾಗ ಗೀ ರೈಸ್ಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಮತ್ತೆ ತುಪ್ಪ ಎರಡು, 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತೆ ತುಪ್ಪ. ಕಂಪಲ್ಸರಿ ಗೀ ರೈಸ್ಗೆ ತುಪ್ಪ ಹಾಕ್ಲೇಬೇಕು, ಇಲ್ಲಾಂದ್ರೆ ಚೆನ್ನಾಗಾಗಲ್ಲ ಅದು. 1 2 3 ಅಷ್ಟೇ. ಇದಕ್ಕೆ ಇವಾಗ ಪಲಾವ್ ಸ್ಪೈಸಸ್ ಹಾಕ್ಬೇಕು. ಇದಕ್ಕೆ ಪಲಾವ್ ಎಲೆ 3-4 ಹಾಕ್ತಾ ಇದ್ದೀನಿ. ಮತ್ತೆ ಒಂದ್ ಸ್ವಲ್ಪ ಲವಂಗ, ಮತ್ತೆ 1-2-3 ಸ್ಟಾರ್ ಹೂವು ಅಷ್ಟೇ. ಇದು ಸ್ವಲ್ಪ ಬಿಸಿ ಆಗ್ಲಿ. ಇದು ಇನ್ನೇನೋ ಆಗ್ತಾ ಇದೆ. ಇವಾಗ ಫಸ್ಟ್ ಇದು ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ. ಇದು ಬಿಸಿ ಆಗ್ತಾ ಇದೆ. ಇದಕ್ಕೆ ಫಸ್ಟ್ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಕುಕ್ ಆದ್ರೆ ಅದರಲ್ಲಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಸೊ ಅದರಿಂದ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಅದು ಇದಾಗ್ಲಿ, ಕುಕ್ ಆಗ್ಲಿ. ಬಟಾಣಿ ಚೆನ್ನಾಗಿ ಬೇಯಬೇಕು, ಇಲ್ಲಾಂದ್ರೆ ಅದೊಂಥರ ಹಸಿ ಹಸಿ ಸ್ಮೆಲ್ ಬಂದ್ಬಿಡುತ್ತೆ. ಯಾಕೆಂದ್ರೆ ಹಸಿ ಇದು ಬಟಾಣಿ ಅಲ್ವಾ, ಅದರಿಂದ. ಇವಾಗ ಆಯ್ತದು. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ.
ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇಷ್ಟನೇ ಗೀ ರೈಸ್ಗೆ, ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಈಸಿ ಗೀ ರೈಸ್ ಮಾಡೋದು. ಇವಾಗ ಮತ್ತೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಚಮಚ ಆಗುವಷ್ಟು. ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಬಹುದು, ಬಟ್ ಜಾಸ್ತಿ ಆದ್ರೆ ಅಷ್ಟೊಂದೇನು ಚೆನ್ನಾಗಿ ಆಗಲ್ಲ ಟೇಸ್ಟು, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ಅದರಿಂದ ಮೀಡಿಯಮ್ ಆಗಿ ಹಾಕೊಂಡ್ರೆ ಸಾಕು. ಯಾವುದೇ ಆದ್ರೂ ಅಷ್ಟೇ ಮೀಡಿಯಮ್ ಆಗಿ ಹಾಕಿದ್ರೆ ಸರಿ. ಜಾಸ್ತಿ ಆಗ್ಬಿಟ್ರೆ ಒಂಥರ ಅನಿಸ್ತಾ ಇರುತ್ತೆ. ಇದು ಸ್ವಲ್ಪ ರೋಸ್ಟ್ ಆಗಲಿ 1-2 ನಿಮಿಷ. ಇನ್ನೇನು ಆಲ್ರೆಡಿ ಟೈಮ್ ಬಂದು ಒಂದು 9 ಗಂಟೆ 9:15 ಏನೋ ಆಗಿದೆ ಅನ್ಸುತ್ತೆ. ಇವಾಗ ಇದಾಯ್ತು. ಇದಕ್ಕೆ ಇವಾಗ ಇದಾಗ್ತಾ ಇದ್ದೀನಿ, ಏನು ಆಲೂಗಡ್ಡೆ ಕಟ್ ಮಾಡಿರುವಂಥದ್ದು. ಇದು ಒಂದು 4 ಕಟ್ ಮಾಡಿರುವಂಥದ್ದು. ಇದೊಂದು ಪಿಚ್ಕ ಆಗ್ಬಿಟ್ಟೈತೆ. ಇದು ಸ್ಮ್ಯಾಶ್ ಮಾಡ್ಬಿಟ್ಟು ಇನ್ನೊಂದೆರಡು ಹಾಕ್ತಾ ಇದ್ದೀನಿ, ಗಟ್ಟಿ ಬರ್ಲಿ ಅಂದ್ಬಿಟ್ಟು ಹಾಕ್ತಾ ಇರೋದು. ಕ್ಯೂಚ್ ಬಿಡೋದು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರು ಹಾಕ್ತಾ ಇದ್ದೀನಿ. ನೋಡ್ಕೊಂಡು ನಿಮ್ ಗ್ರೇವಿ ಎಷ್ಟು ಅದ ಬೇಕೋ ಅಷ್ಟಕ್ಕೆ ನೀರು ಹಾಕೊಬೋದು. ಇವಾಗ ಇದು ಒಂದು ಸ್ವಲ್ಪ ಕುದೀತಾ ಇರಲಿ. ಅಷ್ಟರಲ್ಲಿ ಈ ಕಡೆ ಗೀ ರೈಸ್ಗೆ ಅಕ್ಕಿ ಮತ್ತೆ ನೀರು ಹಾಕ್ಬಿಡೋಣ. ಸ್ವಲ್ಪ ತಲೆ ಬಿಡೆ ಕಾಣಿಸ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 2 ಲೋಟ ನೀರನ್ನ ತಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 1.5 ಲೋಟ ಆಗೋಷ್ಟು ನೀರು ಮತ್ತೆ 1.5 ಲೋಟ ಆಗೋಷ್ಟು ಹಾಲು ಹಾಕ್ತಾ ಇದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಪುಟ್ಟ ಬಂದ ಪುಟ್ಟ. ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ. ಇಷ್ಟೇ ಗೀ ರೈಸ್, ತುಂಬಾ ಸಿಂಪಲ್ಲು. ನಮ್ಮ ಮನೆಯವ್ರು ಇವಾಗ ಬಂದವ್ರೆ, ಕೈ ತೊಳಿತಾವ್ರೆ. ಇವತ್ತೇನ್ ಸ್ಪೆಷಲ್ ಹೇಳು? ಏನಕ್ಕೆ ಮಾಡ್ತಾ ಇರೋದು ಹೇಳು? ಅಮಾವಾಸ್ಯೆ ಅಂತ ಅಲ್ಲ, ಹೇಳು ಏನಕ್ಕಿರ್ಬೋದು? ಇವತ್ತು ನಮ್ಮ ಮಮ್ಮಿ ಬರ್ಡೇ. ನಿಜವಾಗ್ಲು ಕೇಳ್ಬೇಕಾದ್ರೆ ಅದಕ್ಕೇನೆ ಮಾಡ್ತಾ ಇರೋದು. ಹೌದಮ್ಮ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು 1.5 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಒಂದ್ ಸ್ವಲ್ಪ ಕುದಿಲಿ. ಅಷ್ಟರಲ್ಲಿ ಇದನ್ನ ಈಗ ಈ ಕಡೆ ನೋಡೋಣ. ಇದು ಗ್ರೇವಿನೂ ಕೂಡ ಕುದೀತಾ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಸಾಕು ಇದಿಷ್ಟು ನೀರು. ಇದಕ್ಕೆ ಮಸಾಲ ಹಾಕ್ತಾ ಇದ್ದೀನಿ. ಇವಾಗ
ಮಸಾಲಾನು ಕೂಡ ಅಷ್ಟೇ ಬೇಸಿಕ್ ಮಸಾಲ. ನಾನು ಬೆಳಿಗ್ಗೆ ಹೇಳಲ್ವಲ್ಲ ಸ್ವಲ್ಪ ಖಾರದ ಪುಡಿ. ಬೆಳಿಗ್ಗೆ ಮರ್ತೋಯ್ತು. ನಿನ್ ಬರ್ಡಲ್ಲಿ ಮರ್ತ್ಬಿಟ್ಟಿರಲ್ವಾ, ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕ್ತೀನಿ, ಆಮೇಲೆ ಸುಮ್ಮನೆ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ಹಿಂಸೆ ಆಗ್ಬಿಡುತ್ತೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ನಮ್ಮ ಮನೆಯವರು ನಮ್ಮ ಮಮ್ಮಿಗೆ ವಿಶ್ ಮಾಡ್ತಾ ಇದ್ದಾರೆ. ಇದು ಸ್ವಲ್ಪ ಕುದಿಲಿ ಇವಾಗ. ಕುದಿತಾ ಇರ್ಲಿ. ಇದನ್ನ ಯಾವಾಗ್ಲೂ ಅಷ್ಟೇನೆ ಸ್ಟೀಲ್ ಪಾತ್ರೆ ಮಾಡಿದ್ರೆ ಸೀದೋಗುತ್ತೆ ಅನ್ನೋದೊಂದು ಭಯ. ನಾನಂತೂ ತುಂಬಾ ಸತಿ ಸೀಸ್ಬಿಟ್ಟಿದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಏನಿಲ್ಲ. ಎಷ್ಟೋ ಸಲಿ ಸೀಸ್ ಹಾಕ್ಬಿಟ್ಟಿದ್ದೀನಿ. ಏನೋ ಅನ್ನ ಮಾಡಕ್ ಹೋಗಿ, ಇಲ್ಲ ಈ ತರದ್ ಏನೋ ಒಂದ್ ಪಲಾವ್ ಮಾಡಕ್ಕಾಗಿರ್ಲಿ, ಏನೋ ಒಂದ್ ಮಾಡಕ್ ಹೋಗಿ ತಳ ಹಿಡ್ದು ಆಮೇಲೆ ಉಜ್ಜೋದು ಭಾರಿ ಕಷ್ಟ ಆಗತ್ತೆ. ಇವಾಗ ಇದಕ್ಕೆ ಉಪ್ಪು ನೋಡೋಣ ಕರೆಕ್ಟ್ ಆಗಿದೆಯಾ ಅಂತ. ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಇದಕ್ಕೆ ಇವಾಗ ಲಿಡ್ ಹಾಕಿ ಕ್ಲೋಸ್ ಮಾಡೋದಷ್ಟೇನೆ. 2 ವಿಜಿಲ್ ಬರ್ಸ್ತೀನಿ ಸಾಕು. 2 ರಿಂದ 3 ವಿಜಿಲ್. ಇದು ಹೊಸ ರೈಸು, ನನಗೆ ಗೊತ್ತಿಲ್ಲ ಯಾವ ತರ ಆಗುತ್ತೆ ಅಂದ್ಬಿಟ್ಟು ನೀರ್ ನೋಡಿದ್ರೆ ಈಕ್ವಲ್ ಆಗಿ ಹಾಕಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಈ ಕಡೆ ಇದು ಕೂಡ ಆಗಿದೆ. ಇದಕ್ಕೆ ಒಂದ್ ಸ್ವಲ್ಪ ಗೋಡಂಬಿನ ಪೇಸ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು, ಆದ್ರೆ ಗೋಡಂಬಿನೇ ಇಲ್ಲ. ಉಪ್ಪು ನೋಡೋಣ. ಉಪ್ಪು ಬೇಕು, ಮಿಕ್ಕಿದೆಲ್ಲ ಸಾಕು. ಉಪ್ಪು ಕರೆಕ್ಟ್ ಆಗಿದೆ. ಸ್ವಲ್ಪ ಬಾದಾಮಿ ಹಾಕಿದ್ರೆ, ಗೋಡಂಬಿನ ರುಬ್ಬಿಟ್ಟು ಹಾಕಿದ್ರೆ ಇನ್ನು ಮಸ್ತಾಗಿರ್ತಾ ಇತ್ತು. ನೋಡೋಣ. ಆದ್ರೆ ಹೋಗ್ಬಿಟ್ಟು ಇದೆನ್ಸತ್ತೆ ಮನೇಲಿ ನೆನ್ಸ್ಬಿಟ್ಟು ಹಾಕ್ತೀನಿ ಇರಿಲ್ಲ ಅಂತಂದ್ರೆ. ಆಯ್ತು. ಇವಾಗ ಗೋಡಂಬಿ ಸರ್ಚ್ ಮಾಡ್ಕೊಂಡ್ ಬರ್ತೀನಿ. ಇವಾಗ ಸ್ವಲ್ಪ ಬಾದಾಮಿನ ರುಬ್ಕೊಂಡಿದ್ನಲ್ಲ, ಇದ್ದಿದ್ದೆ ಒಂದ್ ಸ್ವಲ್ಪ, ಅದನ್ನ ಹಾಕ್ತಾ ಇದ್ದೀನಿ. ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟೇ, ಮುಗೀತು.